ಸಾಲ ಕೊಡೋಕ್ಕೆ ಅಂತ ನೂರಾರು ಬ್ಯಾಂಕ್ಸ್ ಇದ್ದಾವೆ. ಸಾಲ ಪಡಿಬೇಕು ಅಂತಂದರೆ ಡಾಕ್ಯುಮೆಂಟ್ಸ್ ಜೊತೆಗೆ ಶ್ಯೂರಿಟಿ ಬೇಕಿರುತ್ತೆ. ಈ ಅಪ್ಲಿಕೇಶನಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ಇನ್ಸ್ಟೆಂಟಾಗಿ 5 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು ಗುರು, ಯಾರು ಬೇಕಾದರೂ ಲೋನ್ ಪಡಿಬೋದು. ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಅಪ್ರೂವ್ ಅನ್ನೋದಾದರೆ ಮಾಡ್ತಿದ್ದಾರೆ. ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಾನು ಹಿಸ್ಟ್ರಿ ಅನ್ನೋದಾದರೆ ತೋರಿಸ್ಬಿಡ್ತೀನಿ, ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನಲ್ಲಿ ಸಾಲ ಪಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಆ್ಯಕ್ಟಿವಿಟಿ ಅನ್ನೋದಾದರೆ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ಕೋಬೋದು, ನಿಮಗೆ ಲಕ್ಷಾಂತರ ರೂಪಾಯಿ ಅನ್ನೋದಾದರೆ ನಾನು ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೆ. ಕಂಪ್ಲೀಟಾಗಿ ತಿಳಿಸ್ಕೊಟ್ಬಿಡ್ತೀನಿ, ನೋಡ್ಕೋಬೋದು. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಲಕ್ಷಾಂತರ ರೂಪಾಯಿ ಈ ಅಪ್ಲಿಕೇಶನಲ್ಲಿ ನಾನು ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೀನಿ. ಸೊ ನೋಡ್ಕೋಬೋದು, 5,000, 5,200, 5,300 ಇಲ್ಲಿ ನಿಮಗೆ ಕಾಣಿಸ್ತಿದೆ. ನೋಡ್ಕೋಬೋದು, ಒಂದೇ ಸಲ 26,000 ರೂಪಾಯಿ ಅನ್ನೋದಾದರೆ ಪಡ್ಕೊಂಡಿದ್ದೀನಿ. 22ರಿಂದ ಈ ಅಪ್ಲಿಕೇಶನಲ್ಲಿ ಸಾಲ ಅನ್ನೋದಾದರೆ ಪಡ್ಕೊಂಡಿದ್ದೀನಿ. ರೀಸೆಂಟಾಗಿ ಯಾವುದೋ ಒಂದು ಪೇ ಮಾಡದೇ ಇರೋ ಕಾರಣಕ್ಕೆ ನನ್ನ ಪರ್ಚೇಸ್ ಪವರ್ ಅನ್ನೋದಾದರೆ ಡೌನ್ ಅನ್ನೋದಾದರೆ ಮಾಡಿದ್ದಾರೆ. ಇಲ್ಲಿ ಪಾಸ್ಟ್ ರಿಪೇಮೆಂಟ್ಸ್ ಅನ್ನೋದಾದರೆ ನೋಡ್ಕೋಬೋದು, ನಿಮಗೆ ಕಾಣಿಸುತ್ತೆ. ಇಲ್ಲಿ 835 ಮತ್ತು 1,000 ರೂಪಾಯಿ, 1,500 ರೂಪಾಯಿ, 4,000 ರೂಪಾಯಿ ಈ ಥರ ಎಲ್ಲ ಇದೆಯಲ್ಲ, ಇದರಲ್ಲಿ ನಾನು ತೊಗೊಂಡು ರಿಪೇಮೆಂಟ್ ಮಾಡಿರೋದಾಗಿರುತ್ತೆ ಇದೆಲ್ಲ. ಸೊ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದ್ದೆ. 20ರಿಂದ ಈ ಅಪ್ಲಿಕೇಶನ್ನ ಯೂಸ್ ಅನ್ನೋದಾದರೆ ಮಾಡ್ತೀನಿ. ಸದ್ಯಕ್ಕೆ ನಾನು ರೀಪೇಮೆಂಟ್ ಮಾಡದೇ ಇರೋ ಕಾರಣಕ್ಕೆ ಪರ್ಚೇಸ್ ಪವರ್ ಅನ್ನೋದಾದರೆ ಡೌನ್ ಅನ್ನೋದಾದರೆ ಮಾಡಿಬಿಟ್ಟಿದ್ದಾರೆ. ನಿಮಗೆ ಎಷ್ಟು ಈ ಅಪ್ಲಿಕೇಶನಲ್ಲಿ ಲಿಮಿಟ್ ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಹಾಗೆ ಈ ಅಪ್ಲಿಕೇಶನಲ್ಲಿ ಹೊಸದಾಗೆ ಸ್ಲೈಸ್ ಕಾರ್ಡ್ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರಂತೆ. ಇದನ್ನು ಒಂದ್ಸಲ ಟ್ರೈ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಸೊ ಸೂಪರ್ ಸ್ಲೈಡ್ಸ್ ಕಾರ್ಡ್ ಅಂತ ಹೇಳ್ಬಿಟ್ಟು ಬರ್ತಿದೆ. ಮತ್ತು ಇವಾಗ 3 ಏನಾದರೂ ಸ್ಪೆಂಡ್ ಮಾಡಿದ್ದೀರಾ ಅನ್ನೋದಾದರೆ 2 ತಿಂಗಳು ಫ್ರೀ ಅನ್ನೋದಾದರೆ 2,000 ರೂಪಾಯಿ ನೀವೇನಾದರೂ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದಾದರೆ 3 ತಿಂಗಳು ಯಾವುದೇ ವಿತೌಟ್ ಚಾರ್ಜಸ್ ಏನೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಡ್ಡಿ ಅನ್ನೋದಾದರೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ, ಇದನ್ನು ಆ್ಯಕ್ಟಿವೇಟ್ ಅನ್ನೋದಾದರೆ ಮಾಡ್ತೀನಿ. ಸೊ ನೀವು ಒಂದ್ಸಲ ಆ್ಯಕ್ಟಿವೇಟ್ ಅನ್ನೋದಾದರೆ ಮಾಡಿ ಫ್ರೆಂಡ್ಸ್. ಇನ್ನೂ ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ ನಿಮಗೆ ಇಲ್ಲಿ ಪೇ ಆ್ಯಂಡ್ ವಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಮತ್ತು ಪ್ಲೇ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಲ್ಲ ಪೇ ಅನ್ನೋದಾದರೆ ಮಾಡ್ಕೋಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿಬಿಟ್ಟು 150 ರೂಪಾಯಿವರೆಗೂ ಹಣ ಗಳಿಸ್ಬೋದು ಅಂತ ಹೇಳಿದ್ದಾರೆ. ಮತ್ತು 730 ಕ್ರೆಡಿಟ್ ಸ್ಕೋರ್ ಅನ್ನೋದಾದರೆ ಕ್ರೆಡಿಟ್ ಸ್ಕೋರು ಫ್ರೀಯಾಗಿ ಈ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇನ್ಸ್ಟೆಂಟಾಗಿ ನೀವು ಈ ಅಪ್ಲಿಕೇಶನಲ್ಲಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮ್ಮ ಪರ್ಚೇಸ್ ಪವರ್ ಏನಾದರೂ 0 ಆಗಿಬಿಟ್ಟಿದೆ ಅಂತಂದರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟಾಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೂ ಅಷ್ಟೇ ನಿಮಗೆ ಅಪ್ ಟು 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಹಾಗೆ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ, ಬೇಗ ಜಾಯ್ನ್ ಅನ್ನೋದಾದರೆ. ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಏನೋ ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಮೈನ್ ಅಪ್ಲಿಕೇಶನ್ ಎಲ್ಲ ಸಿಂಪಲ್ ಅನ್ನೋದಾದರೆ ಇರುತ್ತೆ. ಇಲ್ಲಿ ನೀವು ಸೇವಿಂಗ್ ಅಕೌಂಟ್ ಸಮೇತ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಸಮೇತ ಇಟ್ಕೋಬೋದು. ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಇಲ್ಲಿ ರೆಫರ್ ಮಾಡ್ಕೋಬೋದು ಮತ್ತು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಯಾರಿಗಾದ್ರೂ ಪೇ ಅನ್ನೋದಾದರೆ ಮಾಡ್ಕೋಬೋದು. ಲಿಮಿಟ್ ಇತ್ತು ಅಂತಂದರೆ ಇಲ್ಲಿ ಲಿಮಿಟ್ ಎಲ್ಲ ಚೆಕ್ ಮಾಡ್ಕೋಬೋದು. ಫಸ್ಟಲ್ಲಿ ಬಂದುಬಿಟ್ಟು ನೀವು ಸಾಲದ್ದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಕೆಳಗಡೆ ಬಂದುಬಿಟ್ಟು ಕ್ರೆಡಿಟ್ ಕಾರ್ಡ್ದು ಲಿಮಿಟ್ ಅನ್ನೋದಾದರೆ ಚೆಕ್ ಮಾಡ್ಕೋಬೋದು. ಇಲ್ಲಿ ನೀವು ಯಾವ್ಯಾವ್ದು ಪಾಸ್ಟ್ ರಿಪೇಮೆಂಟ್ಸ್ ಮಾಡಿರ್ತೀರಾ ಅನ್ನೋದಾದರೆ ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಪ್ರೊಫೈಲ್ ಅನ್ನೋದಾದರೆ ಓಪನ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಅನ್ನೋದಾದರೆ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನೀವು ಅಕೌಂಟ್ಸ್ ಎಲ್ಲ ಚೇಂಜ್ ಅನ್ನೋದಾದರೆ ಮಾಡ್ಕೋಬೋದು. UPI ಸೆಟ್ಟಿಂಗ್ಸ್ ಅಂತ ಇರುತ್ತಲ್ವ, ಇಲ್ಲಿ ನಿಮ್ಮ ಅಕೌಂಟ್ಸ್ ಎಲ್ಲ ಚೇಂಜ್ ಅನ್ನೋದಾದರೆ ಮಾಡ್ಕೋಬೋದು. ಸೊ ಈ ಥರ ಇರುತ್ತೆ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸು, ಸಿಂಪಲ್ ಆಗಿರುತ್ತೆ. ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ನಲ್ಲಿ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. 1,000ದಿಂದ 5 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಯಾವುದೇ ಥರದ ಇಡನ್ ಚಾರ್ಜಸ್ ಅನ್ನೋದಾದರೆ ಇರೋದಿಲ್ಲ ಈ ಅಪ್ಲಿಕೇಶನಲ್ಲಿ. ಈ ಅಪ್ಲಿಕೇಶನಲ್ಲಿ 2,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 18% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸು 600 ರೂಪಾಯಿ ಅನ್ನೋದಾದರೆ ಕಟ್ ಆಗುತ್ತೆ. ನಿಮಗೆ ಡಿಸ್ಬರ್ಸಲ್ ಅಮೌಂಟ್ ನೋಡೋದಾದರೆ
2,000ಕ್ಕೆ 2,000 ರೂಪಾಯಿ ನಿಮಗೆ ಕೊಡ್ತಾರೆ. ಬೇರೆ ಅಪ್ಲಿಕೇಶನ್ ಥರ ಕಟ್ ಮಾಡ್ಕೊಂಡು ಕೊಡೋದಿಲ್ಲ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಪ್ರೊಸೆಸಿಂಗ್ ಫೀಸು ಮತ್ತು ಇಂಟ್ರೆಸ್ಟ್ ರೇಟು ಎಲ್ಲ ಚಾರ್ಜ್ ಅನ್ನೋದಾದರೆ ಮಾಡ್ತಾರೆ. ನೀವೇನಾದರೂ 12 ತಿಂಗಳು ತೊಗೊತಿದ್ದೀರಾ ಪೇ ಮಾಡೋದಕ್ಕೆ ಅಂತಂದರೆ 2,241 ರೂಪಾಯಿ ಅನ್ನೋದಾದರೆ ಪೇ ಅನ್ನೋದಾದರೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಪೇಯಬಲ್ ಅಮೌಂಟ್ ನೋಡೋದಾದರೆ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ 181 ರೂಪಾಯಿ ಅನ್ನೋದಾದರೆ ಚಾರ್ಜ್ ಅನ್ನೋದಾದರೆ ಮಾಡ್ತಾರೆ. ಅದ್ರ ಜೊತೆಗೆ ನಿಮಗೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು 60 ರೂಪಾಯಿ ಅನ್ನೋದಾದರೆ ಹ್ಯಾಡ್ ಅನ್ನೋದಾದರೆ ಆಗುತ್ತೆ. ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. 4.5 ರೇಟಿಂಗ್ಸ್ ಅನ್ನೋದಾದರೆ ಇದೆ, 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಲೈಸ್ UPI ಕ್ರೆಡಿಟ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಇನ್ಸ್ಟೆಂಟಾಗೆ ಇದರಲ್ಲಿ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಇಲ್ಲಾಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು ಗೈಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.